ಈ ವಿಡಿಯೋದಲ್ಲಿ ನಾನು ಮಾವಿನ ಬೆಳೆಯಲ್ಲಿ ನಾಟಿ ಮಾಡ್ತಕ್ಕಂಥ ಗಿಡಗಳ ಬಗ್ಗೆ ಹಾಗೇನೆ ಅದರ ಗುಣಿಯನ್ನು ತೆಗಿತಕ್ಕಂಥದ್ದು, ಅದರ ಯಾವ ರೀತಿ ಅದನ್ನ ಬೆಳೆಸ್ಬೇಕನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಈಗ ಗ್ರಾಫ್ಟ್ ಅಂತಂದ್ರೆ ಈ ಕಸಿ ಮಾಡಿದ ಗಿಡಗಳನ್ನ ಆಯ್ಕೆ ಮಾಡಬೇಕು, ಚೆನ್ನಾಗಿ ಬೆಳೆದಿರ್ಬೇಕು, ಯಾವುದೇ ರೋಗ ಇರಬಾರ್ದು, ಮತ್ತೆ ಅದೇ ರೀತಿ ಕೀಟಗಳ ಬಾಧೆ ಕೂಡ ಇಲ್ದಾಗೆ ಆಯ್ಕೆ ಮಾಡ್ಬೇಕಾಗ್ತದೆ. ಆತರ ಮತ್ತೆ ಈಗ ಮುಖ್ಯ ಹೊಲದಲ್ಲಿ ಇದನ್ನ ಬೆಳೆಸತಕ್ಕಂಥ ಕ್ರಮ ಹೇಗೆ ಅಂತಂದ್ರೆ 3-3-3 ಅಂದ್ರೆ 3 ಘನ ಅಡಿ ಗುಂಡಿಯನ್ನು ತೆಗಿಬೇಕಾಗ್ತದೆ. ತೆಗೆದ ನಂತರ ಆ ಒಂದು ಗುಂಡಿಗೆ ಸುಮಾರು ಒಂದು 3/4 ಭಾಗದಷ್ಟು ಅಲ್ಲೇ ತೆಗೆದಂಥ ಮಣ್ಣು, ಒಂದು ಕಾಂಪೋಸ್ಟ್ ಗೊಬ್ಬರ, ಹಾಗೇನೆ ಒಂದು ಹಸಿರೆಲೆ ಗೊಬ್ಬರ ಕೂಡ ಮಿಶ್ರ ಮಾಡಿ ಒಂದು 3/4 ಭಾಗದಷ್ಟು ಮಣ್ಣನ್ನು ತುಂಬಬೇಕಾಗುತ್ತೆ. ನಂತರ ಮೇಲಿನ ಒಂದು ಉಳಿದಂಥ ಭಾಗಕ್ಕೆ ಮಧ್ಯ ಭಾಗದಲ್ಲಿ ಆ ಗಿಡನ ನಾಟಿ ಮಾಡಬೇಕು. ಆ ಕಸಿ ಮಾಡಿದ ಗಂಟೆ ಏನಿದೆಯಾ ಅದು ನೆಲದಿಂದ ಸುಮಾರು ಒಂದು 3/4 ಅಡಿ ಅಥವಾ 1 ಅಡಿ ಎತ್ತರದವರೆಗೂ ಇರಬೇಕಾಗ್ತದೆ. ಸರಿಯಾದ ನೀರನ್ನು ಪೂರೈಕೆ ಮಾಡಬೇಕು. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ನೀರಿನ ತೇವಾಂಶ ಕಾಪಾಡ್ತಕ್ಕಂಥದ್ದು ಬಹಳನೇ ಮುಖ್ಯ. ಮತ್ತು ಹಾಗೆ ನಾವು ಗೊಬ್ಬರವನ್ನು ಕೊಡುವಾಗ 1 ವರ್ಷದ ನಂತರ 1.5 ಅಡಿ ದೂರದಲ್ಲಿ ಪಾತಿ ಮಾಡಿ ಗೊಬ್ಬರ ಕೊಡ್ತಕ್ಕಂಥದ್ದು. ಗೊಬ್ಬರ ತೆಗೆದು ಸ್ವಲ್ಪ ಪಾತಿ ಮಾಡಿ ಗೊಬ್ಬರವನ್ನು 1.5 ಅಡಿಯಿಂದ 3 ಅಡಿ ದೂರದಲ್ಲೇ ಹಾಕಬೇಕಾಗುತ್ತೆ. ಮತ್ತು ಪ್ರತಿ ವರ್ಷವೂ ಈಗ ಸಾವಯವ ಗೊಬ್ಬರ ಕೂಡ ಕೊಡ್ತಾ ಹೋಗಿ ಚೆನ್ನಾಗಿ ನೀರನ್ನು ಕೊಡ್ತಾ ಹೋದಾಗ ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ನಾವು ಕಾಣ್ಬೋದಾಗಿದೆ.